Hi guys, welcome back to my new vlog. ಇವತ್ತು ಮೊನ್ನೆ ನನ್ನ ಫ್ರೆಂಡ್ ಅವ್ರ ಅಣ್ಣಂದು ಮದುವೆ ಇದೆ, ಶಾಪಿಂಗ್ ಹೋಗ್ಬೇಕಂತ ಹೇಳಿದ್ನಲ್ಲ. ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಅವ್ರದ್ದು. ಅದಕ್ಕೆ ನಂದನ್ ಬಂದಿದ್ದಾನೆ. ಅವನಿಗೆ ಪಿಕ್ ಮಾಡಿಕೊಂಡು ಸಂತೆಬೆನ್ನೂರಿಗೆ ಹೋಗಿ ಆಲ್ರೆಡಿ 5 o'clock ಇದೆ ಆಗಿದ್ದ ಟೈಮು. ಅವನಿಗೆ ಪಿಕ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ಬೇರೆ ಲೊಕೇಶನಿಗೆ ಹೋಗೋದು. ಯಾವ ಲೊಕೇಶನ್ ಅಂತ ಫ್ರೆಶ್ ಅಪ್ ಆಗಿ ರೆಡಿ ಆದಮೇಲೆ ಅಪ್ಡೇಟ್ ಮಾಡ್ತೀನಿ. ಅವನು 4:30ಗೆ ಬಂದಿದ್ದಾನೆ. ನಾನೀಗ 5 o'clock ಹೋಗ್ತಿದ್ದೀನಿ. ತುಂಬ ಲೇಟ್ ಆಗಿದೆ, ಪಾಪ ಕಾಯ್ತಿದ್ದಾನೆ ಅವಾಗ್ಲಿಂದ. ಬೇಗ ಬಾ ಬೇಕಾದ್ರೆ ಮನೆಗೆ ಬಂದು ಮಲ್ಕೊತೀನಿ, ಮನೆಗೆ ಆಮೇಲೆ ಬೇಕಾದ್ರೆ ಎದ್ದೋಗೋಣ ಬಾ ಅಂದ. ಇಲ್ಲ ಬರ್ತಿದ್ದೀನಿ ಅಂತಂದೆ. ಹೋಗಿ ಅವನಿಗೆ ಪಿಕ್ ಮಾಡಿ ಸಂತೆಬೆನ್ನೂರಿಗೆ ಹೋಗುವ. ಅಲ್ಲಿಗೆ ಹೋಗಾದ್ಮೇಲೆ ಅಲ್ಲಿಂದ ನಾವು ಯಾವ ಲೊಕೇಶನ್ಗೆ ಹೋಗ್ತೀನಿ ಅಂತ ಅಪ್ಡೇಟ್ ಮಾಡ್ತೀನಿ. ಸಿ ಯು ದೇರ್. ಹಾಯ್ ನಂದು. ತೆಗ್ದಾರಿ ಇವನು ವೆಲ್ಕಮ್ ಟು ದಾವಣಗೆರೆ. ಬಂದಿದ ತಕ್ಷಣನೇ ಶುರು ಮಾಡಿದ್ಯಲ್ಲ ಗುರು ನಿನ್ನ ಆಟನ. ಎಷ್ಟು ಪಿಕ್ ಮಾಡಿದೆ ನಂದುನ. ಏನ್ ಪಿಕ್ ಮಾಡಿದ್ನ? ಏನು ಬಂದಿದ ತಕ್ಷಣ ಚೆನ್ನಾಗಿ ಮಾತಾಡ್ಸಂಗಿಲ್ಲ. ಗುಡ್ ಮಾರ್ನಿಂಗ್ ನಂದು. ಗುಡ್ ಮಾರ್ನಿಂಗ್ ದಾವಣಗೆರೆ. ಮಾತಾಡೋ. ತೆಗಿಯೋ ಮರೆ, ಸಾಕಾಗೈತೆ ನಿಂದು. ಬಂದಿದ ತಕ್ಷಣ ಚೆನ್ನಾಗಿ ಮಾತಾಡಿಸ್ತಿದ್ದೆ, ಈ ಮೊಬೈಲ್ ಹಿಡ್ಕೊಂಡ್ಬಿಟ್ಟು. ಅವನು ಬರ್ತಾನೆ ತಡಿ, ಅವನಿಗೂ ಇದಾಗಲ್ಲ. ಅಲ್ಲೋಡಲ್ಲಿ ಮುಂದ್ ನೋಡ್ಕೊಂಡ್ ಗಾಡಿ ಹೊಡಿಯಲೇ, ಸುಮ್ನೆ ಎಲ್ಲ ಹೆಟ್ಗಿಟ್ಟಿಯ. ಅವನು ಪಿಕ್ ಮಾಡಿ ಅಂಬಿ ಗುಡ್ ಮಾರ್ನಿಂಗ್ ಗೈಸ್. ಜಸ್ಟ್ ನಾವು ರೀಚ್ ಆದ್ವಿ ಸಂತೆಬೆನ್ನೂರಿಗೆ. ನೋಡ್ರಿ ಇವ್ರಿಬ್ರು ವಿಡಿಯೋ ಮಾಡ್ತೀವಿ ಅಂತಂದು ಹೇಳಿದ್ ನಡ್ಕೊಂಡು ಹೊಂಟಾರ. ಗೈಸ್ ಹೊರಡ್ಬೇಕು ಇವಾಗ. ಇಲ್ಲೇ ನಮ್ ನಂದನ್ ಕಾಯಿ ಸುಳಿತಾನೆ. ಆಫೀಸ್ ಬಾಯ್ ಇಲ್ಲ ಇವತ್ತವನು. ಸುಲಿಯಲ್ಲ ಶೀಶಾ. ಹಾಗೇನೆ ಬೇಗ ಬಂದು ಫುಲ್ ಸುಸ್ತಾಗಿತ್ತು, ಮಲ್ಕೊಂಡ್ಬಿಟ್ಟಿದ್ವಿ. ಈಗ ಎದ್ದಿ ತಿಂಡಿ ತಿಂದು ಹೊರಗಡೆ ಬಂದ್ವಿ. ಈಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಹೊರಡ್ಬೇಕೀಗ. ಫಸ್ಟ್ ಲೊಕೇಶನ್ ಯಾವ ಊರಲ್ಲಿ ಅದು? ಅನಂತಪುರ. ಫಸ್ಟ್ ಲೊಕೇಶನ್ ಅನಂತಪುರಕ್ಕೆ ಹೋಗ್ಬೇಕು. ಬಿಡ್ತೀವಿ ಇವಾಗ. ಅವರೆಲ್ಲ ಅಲ್ಲಿಗೆ ಡೈರೆಕ್ಟಾಗಿ ಬರ್ತಾರಂತೆ. ಇಲ್ಲಿಂದ ನಾನು ನಂದನ್ ಇಬ್ಬರೇ ಹೋಗೋದು. ಅಣ್ಣ ಎಲ್ಲ ಅಲ್ಲೇ ಬಂದಿರ್ತಾರೆ. ಹೊರಡೋದು ನಾವೀಗ. ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಹೊರಟ್ವಿ ನಾವು. ಎಲ್ಲಪ್ಪ ನೆಕ್ಸ್ಟ್ ಸ್ಟಾಪ್? ಅನಂತಪುರ ಟೆಂಪಲ್ಗೆ ಹೊರಟ್ವಿ ನಾವು. ಎಲ್ಲ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಯಿತು. ಅಣ್ಣ ಅಲ್ಲಿದ್ದಾರೆ. ಇವತ್ತಿನ ರೈಡ್ ನಮ್ಮದು ಕಿಯಾ ಸೆಲ್ಟಾಸಲ್ಲಿ ಹೋಗೋದು ಇವತ್ತು. ಎಲ್ಲ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿದೆ. ಫುಲ್ ನಾವೆಲ್ಲ ರೆಡಿ ಆಗಿದ್ದೀವಿ. ಹೋಗಿ ಒಂದು ಸ್ವಲ್ಪ ವರ್ಕ್ ಇದೆ, ಮುಗಿಸ್ಕೊಂಡು ಸೀದಾ ಹೊರಡೋದು. ಇವತ್ತಿನ ರೈಡ್ ವಿತ್ ಅವರ್ ಕಿಯಾ ಸೆಲ್ಟಾಸ್. ಲೆಟ್ಸ್ ಹ್ಯಾವ್ ಫನ್. ಹೋಗುವ ನಂದನ್, ಅದು ರೆಡಿ? ಬ್ರೋ ರೆಡಿ. ಹೋಗುವ, ಲೆಟ್ಸ್ ಹ್ಯಾವ್ ಫನ್. ಗಾಡಿ ಹುಷಾರಾಗಿ ಹೊಡಿಬೇಕು ನೋಡಪ್ಪ. ಕ್ಲೀನಾಗಿ ಹೇಳ್ಕೊಟ್ಟಿನಿ ಡ್ರೈವಿಂಗು. ನಾವು ಹೇಳ್ಕೊಟ್ಟಂಗೆ ಹೊಡಿಬೇಕು, ಆಯ್ತಾ? ಓಕೆ ಸರ್. ಇವತ್ತಿನ ನಮ್ಮ ರೈಡ್ ವಿತ್ ಅವರ್ ಕಿಯಾ ಸೆಲ್ಟಾಸ್. ಸ್ಟಾಪ್ ಜಾಸ್ತಿ ಕೊಡಂಗಿಲ್ಲ ನೋಡಪ್ಪ, ಹೇಳಿನಿ. ಸ್ಟಾಪೇ ಇಲ್ಲ, ನಾನ್ ಸ್ಟಾಪ್ ಆಗಿ ಹೋಗ್ಬೇಕು. ಅನ್ಸ್ಟಾಪ್ ಗಾಡಿ ನಮ್ದು. ಯಾಕೆ ನಾನು ಪ್ರೀವಿಯಸ್ ಲಾಗಲ್ಲಿ ನೋಡಿದ್ರಲ್ಲ ಎಷ್ಟು ಸ್ಟಾಪ್ ಕೊಟ್ಟಿದ್ರು ಅಂತ. ಇದು ನಾನ್ ಸ್ಟಾಪ್ ಹೋಗೋದು ಇವಾಗ. ಹೋಗೋಣ ಬನ್ನಿ. ಐ ವಿಲ್ ಅಪ್ಡೇಟ್ ಯು ಎವ್ರಿಥಿಂಗ್. ಗೈಸ್ ಫಸ್ಟ್ ಸ್ಟಾಪು ನಂದನ್ ಅವರ ಅಜ್ಜಿ ಮನೆ. ಇದು ಎಲ್ಲ ಗಾರ್ಡನ್ ಏರಿಯಾ ಎಲ್ಲ ಚೆನ್ನಾಗಿದೆ. ಎಲ್ಲ ಹಳ್ಳಿ ಮನೆ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಫ್ಲವರ್ಸ್ ಎಲ್ಲ ತುಂಬ ಎಲ್ಲ ಚೆನ್ನಾಗಿದೆ ಇಲ್ಲೇ. ಫಸ್ಟ್ ಸ್ಟಾಪ್ ಹಿಯರ್ ಓನ್ಲಿ. ನಂದನ್ ಅವ್ರ ಅಜ್ಜಿ ಮನೆ ಇದು. ಮಾಡ್ರನ್, ಇದು ಹಳ್ಳಿ ಹೌಸ್, ಅದು ಮಾಡ್ರನ್ ಹೌಸ್. ಎರಡೂ ಒಂದೇ ಕಡೆ ಇದೆ. ತೋರಿಸ್ತೀನಿ ಬನ್ನಿ. ನೋಡ್ರಿ ಇಲ್ಲಿ ಹಾಲು ಕರಿತೈತೆ ಅಕ್ಕ. ನಾವು ಸಿಟಿಯವರು, ನಮಗೆ ಗೊತ್ತಿಲ್ಲ ಇವೆಲ್ಲ. ನೋಡಿಲ್ಲ ಎಷ್ಟು ಚೆನ್ನಾಗಿ ಅನಿಸ್ತೈತಿ ಇವಾಗ ಎಲ್ಲ ಇಲ್ಲಿ.
ಎಲ್ಲ ಫುಲ್ ಎಲ್ಲ ಹಂಚಿನ ಮನೆ ಫುಲ್ ಎಲ್ಲ ಹಂಚಿನ ಮನೆ ಎಲ್ಲ ವೆದರ್ ಎಲ್ಲ ಎಷ್ಟು ಚೆನ್ನಾಗೈತಿ ಇಲ್ಲಿ. ನಂದು ಎಷ್ಟು ವರ್ಷದ ಮನೆ ನಂದು? ಎಷ್ಟು ವರ್ಷದ ಮನೆ ಅವ? 40 ವರ್ಷದ ಮನೆ. 45-50 ವರ್ಷದ ಮನೆ. 45-50 ವರ್ಷದ ಮನೆ. ಮಸ್ತ್ ಹಳ್ಳಿ ವೆದರ್. ನಾನು ನಿಜವೂ ನನಗೆ ಹಳ್ಳಿಯಲ್ಲಿ ಇರ್ಬೇಕಂತ ಭಾಳ ಇಷ್ಟ ನನಗೆ. ಗೈಸ್ ಇಲ್ಲೇ ಬಾವಿ ಐತಿ, ಎಲ್ಲ ಮನೆಯಲ್ಲೇ ಎಲ್ಲ ಇಲ್ಲೇ. ನಮ್ ತಾತನ ಕಾಲದ ಬಾವಿ ಇದು. ಎಲ್ಲ ತಾತ ಎಲ್ಲ ಮಾಡ್ಯಾರೆ. ಎಲ್ಲ ಮಾಡಿದಾರೆ, ಮಾಡಿದ್ನೇ ಮಾಡ್ಕೊಂಡು ಹೋಗೋದು ಕೊಡ್ತಾರೆ. ಅಜ್ಜಿ ನಿಮಗೆ ಸಿಟಿ ಇಷ್ಟನಾ ಹಳ್ಳಿ ಇಷ್ಟನಾ? ಇಲ್ಲಪ್ಪ, ನಮ್ಗೆ ಇಷ್ಟ ಇಲ್ಲೇ ಮಾಡಿಕೊಂಡು ನಾವು ನೋಡ್ಕೊಂಡು ಇದ್ದಾರಪ್ಪ. ಒಳ್ಳೆಗಿರಕ್ ಇಷ್ಟನಾ? ನನಗೆ ಒಳ್ಳೆಗಿರಕ್ ಇಷ್ಟ. ನನಗೆ ಇಲ್ಲೇ ಹಿಡ್ಕೊಂಬಿಡ್ರಿ, ಅಯ್ಯೋ ನಾನು ಬಂದು ಇಲ್ಲೇ ಇದ್ಬಿಡ್ತೀನಿ. ಅಯ್ಯೋ ಹಂಗಪ್ಪ. ಎಲ್ಲ ರಿಚ್ ಕಿಡ್ಸ್ ಎಲ್ಲ ಇಲ್ಲಿ ಬಂದಿಲ್ಲ ಹಳ್ಳಿಯಲ್ಲಿ ಬಂದು ಜೀವನ ಮಾಡಕ್ ಆಗಲ್ಲ ಅಂತೀರಾ? ನಾವ್ ಅಲ್ಲಿ ಬಂದಿರಕ್ಕಾಗಲ್ಲ, ಅದು ನಿಜ. ನೀವು ಅವ್ರೆಲ್ಲ ಹೋಗಾಗ ಇಲ್ಲಿ ಇರಕ್ಕಾಗೋದು. ನಾವು ಹಳ್ಳಿಲೂ ಇರ್ತೀವಿ, ಸಿಟಿಲೂ ಇರ್ತೀವಿ. ನಿಮ್ಮಂಗೆ ಸಿಟಿ ಅಷ್ಟೇ ಆಗಲ್ಲ ನಮಗೆ. ಅಲ್ಲ, ನನಗೆ ಸಿಟಿ ಅನ್ನೋದಕ್ಕೆ ನನಗೆ ಹಳ್ಳಿ ನನಗೆ ಇಷ್ಟ. ನನಗೆ ಸಣ್ಣದ್ರಿಂದ ನಮ್ ಚಂದ ರಜಕ್ ಬರಲ್ಲ, ಚಿನಿದಂಡ ಆಡಕ್ ಹೋಗಲ್ಲ, ಸ್ಕೂಲ್ ಫೀಲ್ಡ್ಗೆ ಹುಡುಗರೆಲ್ಲ ಸೇರ್ಕೊಂಡು ಎಲ್ಲ ಸೇರಲ್ಲ ಅವಾಗ. ನಾವ್ ಅವೆಲ್ಲ ಆಡಿಲ್ಲ, ಬಟ್ ಆದ್ರೂ ಸಣ್ಣ ವಯಸ್ಸಲ್ಲಿ ಒಂದ್ ಸ್ವಲ್ಪ ಎಂಜಾಯ್ ಮಾಡಿದೀವಿ. ಆಮೇಲೆ ಬಟ್ ಆದ್ರೂ ಹಳ್ಳಿಯಲ್ಲಿ ಜೀವನ ಚೆನ್ನಾಗಿ. ಬಾಲಾಡಕ್ ಹೋಗೋದು ಹುಡುಗರು ಸೇರ್ಕೊಂಡು ಎಲ್ಲ ಮಾಡಾರ ಇಲ್ಲಿ, ರಜಕ್ ಬರಲ್ಲ. ನಂದ ನಿನ್ ಚೈಲ್ಡ್ಹುಡ್ ನೀನ್ ಇಲ್ಲೇ ಮಾಡಿದ್ದ? ಫುಲ್ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇಲ್ಲ ಇರೋದು, ಬೇರೆ ಎಲ್ಲೂ ಇಲ್ಲ. ನಿಮ್ ಹಳ್ಳಿದೇ ಒಂದ್ ಟೂರ್ ಮಾಡೋಣ ಅಂತಾಗ. ಒಂದ್ ದಿವಸ ಪೂರ್ತಿ ಟೂರ್ ಮಾಡಿದ್ರೆ ಆಗಲ್ಲ. ಬನ್ನಿ ಹೋಗೋಣ, ಟೈಮ್ ಆಯ್ತು. 5 ನಿಮಿಷ ಅಂತಂದು ಇಲ್ಲಿ ವೆದರ್ ನೋಡಿ ಇಲ್ಲೇ ಇರ್ಬೇಕು ಅನಿಸ್ತೈತಿ. ಹೋಗೋಣ, ಟೈಮ್ ಆಯ್ತು. ಬನ್ನಿ. ನೋಡ ನಂದ, ಟೆಲ್ ಮಿ ಅಬೌಟ್ ಯುವರ್ ಚೈಲ್ಡ್ಹುಡ್ ಡೇಸ್ ಮ್ಯಾನ್. ಏನ್ ಚೈಲ್ಡ್ಹುಡ್ ಡೇಸ್ ಗುರು? ಚೈಲ್ಡ್ಹುಡ್ ಡೇಸ್ ಎಲ್ಲ ನಾನು ಸಿಟಿಲೇ ಇದ್ದಿದ್ದು, ಬೆಳೆದಿದ್ದು, ಓದಿದ್ದೆಲ್ಲ. ಬಟ್ ಬೇಸಿಗೆ ರಜಾ ಅಂತ ಬಂದ್ರೆ ಡೈರೆಕ್ಟ್ ದಾವಣಗೆರೆ ಡಿಸ್ಟಿಕ್, ಚನ್ನಗಿರಿ ತಾಲೂಕ್, ನವಿಲೇಹಾಳ್ ಗ್ರಾಮಕ್ಕೆ ಬಂದ್ಬಿಡದೆ. ಬಂದ್ರೆ 2 ತಿಂಗಳು ಅಲ್ಲಾಡ್ತಿರ್ಲಿಲ್ಲ ನವಿಲೇಹಾಳ್ ಬಿಟ್ಟು, ನಮ್ಮ ಅಜ್ಜಿ ಊರ್ ಬಿಟ್ಟು. ನೀನ್ ಸಡನ್ ಇದ್ದಾಗ ಮನೆ ಹಂಗೆ ಇತ್ತ ಅದು? ಅವಾಗಿಂದನೂ ಹಂಗೆ ಇದ್ದಿದ್ದು. ಬಟ್ ಇವಾಗ ಇನಾಗ್ರೇಟ್ ಮಾಡಿದ್ದಾರೆ, ಮತ್ತೆ ಇನೋವೇಷನ್ ಮಾಡಿದ್ದಾರೆ ಅಷ್ಟೇ. ಏನೋ ಹೇಳ್ತಿದ್ರು, ಹಸು ಎಲ್ಲ ತುಂಬಾ ಜಾಸ್ತಿ ಇತ್ತು, ಇವಾಗ ಒಂದೇ ಒಂದ್ ಹಸು ಇದೆ. ಅವಾಗೆಲ್ಲ ಅವ್ರು ಇದ್ರಿ ಫುಲ್, ಅವಾಗಿನ ಕಾಲದಲ್ಲೇ ರಿಚ್ ಕಿಡ್ಸ್, ದೊಡ್ಡ ಮನ್ತನ ಆತರ ನಮ್ಮ ಅಜ್ಜಿಯವ್ರದ್ದು. ಏನು ಅವಾಗೆಲ್ಲ ಒಂದು 35-40 ಹಸು. ಯಾಕೆ ಕರ್ದಿಲ್ಲ ಗುರು? ತೋಟದ ಕೆಲ್ಸ, ರೈತನ ಕೆಲ್ಸ ಎಲ್ಲ ಮಾಡ್ತೀನಿ ನಾನು. ಖುಷಿಯಿಂದ ಕಲ್ತಿರೋದು ಅದೆಲ್ಲ ನಾನು. ನಮ್ಮ ಮಾವಂದ್ರು, ನಮ್ಮ ಅಜ್ಜ ಅವ್ರನ್ನೆಲ್ಲ ನೋಡ್ಕೊಂಡು ಆಮೇಲಿಂದ ನಮ್ ತೋಟಕ್ಕೆ ಕೈ ಇಟ್ಮೇಲಿಂದ ಅಡಿಕೆ ವಿಚಾರವಾಗಿ ನಮ್ಮ ಅಪ್ಪನ ಜೊತೆಯಿಂದ ಕಲ್ತಿರೋದು. ಹಸುವಾಲ್ ಕರಿತೀಯ ನೀನು? ಯಾಕೆ ಅವ್ರು ಟೀ ಕೊಟ್ರು, ಸೂಪರ್ ಚೆನ್ನಾಗಿತ್ತು. ಅಲ್ಲೇ ಕರೆದು ಏನು ನೀರೇನು ಮಿಕ್ಸ್ ಮಾಡಿಲ್ಲ ಅಂತ ಅದಕ್ಕೆ. ಈಗ ಹಾಲ್ ತಗೊಂಬಂದೆ 1 ಲೀಟರ್ ಹಾಲಿಗೆ 1.5 ಲೀಟರ್ ನೀರು ಮಿಕ್ಸ್ ಮಾಡ್ತಾರೆ. ಬಟ್ ಇಲ್ಲಿ ಚೆನ್ನಾಗಿತ್ತಲ್ಲ ನಂದು ಟೀ, ಮಸ್ತ್ ಇತ್ತು. ನಮ್ಗೆ ಕೇಳ್ಬೇಡ, ನೀನ್ ಹೇಳ್ಬೇಕು, ನೀನ್ ಹೆಂಗ್ ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂತ. ಚೆನ್ನಾಗಿತ್ತಪ್ಪ, ಚೆನ್ನಾಗಿತ್ತು. ಅಲ್ಲೇ ಇನ್ಸ್ಟೆಂಟ್, ಅಲ್ಲೇ ಕರಿ, ಅಲ್ಲೇ. ನೆಕ್ಸ್ಟ್ ಯಾವಾಗ ಬಂದು 1 ಡೇ ಸ್ಟೇ ಆಗೋಣ. ಮಜಾ ಇರುತ್ತಲ್ಲ. ಯಾವ್ದಾರು ಹಬ್ಬಕ್ಕೆ ಇನ್ವೈಟ್ ಮಾಡ್ತಾರ ಬರೋಣಂತೆ ಎಲ್ಲ ಬಂದು. ನೀ ಬಂದಿದ್ಯಲ್ಲ, ನೆಕ್ಸ್ಟ್ ಯಾವ್ದಾರು ಹಬ್ಬಕ್ಕೆ ಇನ್ವೈಟ್ ಮಾಡೇ ಮಾಡ್ತಾರೆ, ಅವಾಗ ಬಂದ್ಬಿಡು ಅಂತ. ಬಟ್ ಆದ್ರೂ ಫುಲ್ ನಾನು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಗೋಲಿ, ಬುಗುರಿ, ಚಿನ್ನಿದಾಂಡು, ಮರಕೋತಿ ಇದೆಲ್ಲ ಆಡಿದ್ದು ಅದೇ ಊರಲ್ಲೇ, ನವಳಲ್ಲೇ. ನಮ್ಮ ಅಪ್ಪನ ಹತ್ರ 8 ಗಂಟೆ ಆದ್ರೂ ಮನೆಗ್ ಬಂದಿಲ್ಲ ಅಂತ ಬೇಸಿಗೆ ರಜದಲ್ಲಿ ಹೊಡೆಸ್ಕೊಂಡ್ರದು ಇದೇ ಊರಲ್ಲೇ. ನನ್ ಚೈಲ್ಡ್ಹುಡ್ ನಾನು ಶಿವಮೊಗ್ಗ. ಬಟ್ ಬಹಳ ನಾನು ಇಷ್ಟೆಲ್ಲ ಎಂಜಾಯ್ಮೆಂಟ್ ಮಾಡಿಲ್ಲ. ನಮ್ದು ಬರೀ ಕ್ರಿಕೆಟ್ ಗುರು. ಕ್ರಿಕೆಟ್ ತುಂಬಾ ಆಡ್ತಿದ್ದೆ ನೋಡ್, ನಾನು ಬಹಳ ಆಡ್ತಿದ್ದೆ ಕ್ರಿಕೆಟ್. ನಾನು ಬಹಳ ನಮ್ ಚೈಲ್ಡ್ಹುಡ್ ಕ್ರಿಕೆಟ್ ಎಲ್ಲ ಸಿಟಿ ಗೇಮ್ಸ್ ಗುರು. ನೀವು ಇಲ್ಲಿ ಬಂದು ಹಳ್ಳಿಲಿ ಫಸ್ಟ್ ಆಡ್ತಿದ್ದ ಆಟ ಗೋಲಿ, ಬುಗುರಿ, ಜೋಬ್ ತುಂಬಾ ಗೋಲಿ. ಗೋಲಿ ಇಟ್ಕೊಂಡು ಕೆಸರು ಆಗಿ ಜೋಬ್ ಬರೋದು. ಮನೆಗ್ ಬಂದಾಗ ಹೆಂಗ್ ಹೊಡಿತಿದ್ರು ಅಂದ್ರೆ ಜೋಬ್ ತೋರ್ಸ್ ಹೊಡಿಯೋರು. ಅದನ್ನ ಯಾರು ತೊಳಿತಾರೆ ಅಷ್ಟ್ಕೊಳಾಗಿದಾವಲ್ಲ ಗೋಲಿಯಲ್ಲಿ ಅಂತ. ಆಮೇಲೆ ಸೋಟ್ ಬರಂಗಿಲ್ಲ ನಮ್ಮ ಅಪ್ಪಂಗೆ. ಗೋಲಿ ಆಡಕ್ ಹೋದೆ ಅನ್ಕೊಂಡು 20 ಗೋಲಿ ತಗೊಂಡೋದ್ರೆ ಬೆಳಗ್ಗೆ ಬರ್ಬೇಕಾರೆ ಜೋಬ್ ಮತ್ತೆ ತುಂಬಿಸ್ಕೊಂಡ್ ಬರ್ಬೇಕು. 20 ಗೋಲಿಗಿನ್ನ ಜಾಸ್ತಿ ಇರ್ಬೇಕು. ಲೇಟಾಗಿ ಬಂದ್ರು ಓಡಿಸ್ಕೊಳದೆ, ಸೋತ್ ಬಂದ್ರು ಓಡಿಸ್ಕೊಳದೆ, ಗೆದ್ದೇ ಬರ್ಬೇಕು. ನಿಜ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನೆಸ್ಕೊಂಡ್ರೆ ಈಗಿರೋ ಕಮಿಟ್ಮೆಂಟಿಗೂ ಅದಕ್ಕೂ ಈಗಿರೋ ಲೈಫ್ ನೋಡಿದ್ರೆ
ಆ ಲೈಫ್ ನಿಜವಾಗ್ಲು ದಿ ಬೆಸ್ಟ್ ಅದು. ಏನಂತೀನಿ ನಂದು ಅದೆಲ್ಲ ಮತ್ತೆ ಅದೆಲ್ಲ ಚಾನ್ಸೇ ಮತ್ತೆ ಇಲ್ಲ, ಬರೋದಿಲ್ಲ. ಮತ್ತೆ ಬರಕ್ ಚಾನ್ಸ್, ಮತ್ತೆ ಬರಕಲ್ಲ. ಇವಾಗ ನಾವ್ ಹಂಗ್ ಹೋಗ್ತಿವ್ ಅಂದ್ರು ಕೂಡ ಎಲ್ಲ ಕಾಲನೇ ಯಾರ್ರೀ ಹೊರಗ್ ಗೋಲಿ ಆಡೋ ಹುಡುಗರು ನೋಡಿದೀವ ಈಗ, ಯಾವ್ದು ಈಗ ನಮ್ಮ ಹಳ್ಳಿಯಾಗ ಬಂದೆ ಗೋಲಿ ಆಡೋ ಎಲ್ಲ ಫ್ರೀ ಫೈರ್ ಪಬ್ಜಿ, ಬೇಡ ಜಾಸ್ತಿ ಅಂದ್ರೆ ವಾಲಿಬಾಲ್ ಕ್ರಿಕೆಟ್ ಆಡ್ತಿರ್ತಾರೆ ಅಷ್ಟೇ. ಗುರು ಬೇರೆ ಏನೇ ಬೇಡ ಗುರು, ನನಗೆ ಡಿಗ್ರಿ ಲೈಫ್ ನಾನು ಎಂಜಾಯ್ ಮಾಡಲ್ಲ, ನನಗೆ ಎಷ್ಟು ರಿಗ್ರೆಟ್ ಆಗ್ತತಿ. ಇನ್ನು ಇದು ಚೈಲ್ಡ್ಹುಡ್ ಗೇಮ್ಸ್ ಬಿಟ್ರು ಇದು ಈಗ ಯಾರಾದ್ರು ನೋಡಿದ್ರೆ ನನಗೆ ಅದನ್ನ ಒಂಥರ ಬೇಜಾರಾಗ್ತತಿ. ಮಾಡ್ಬೋದಿತ್ತಲ್ಲ, ಓದ್ಬೋದಿತ್ತಲ್ಲ ಅಂತ. ಬಟ್ ಏನ್ ಮಾಡ್ತೀಯ, ಫ್ಯಾಮಿಲಿ ಸಿಚುವೇಶನ್ ಅರ್ಥ ಬೇಡ ಬಿಡ್ರಿ, ಮಾಡ್ಬೇಡ. ನೀವು ಬಿಸ್ನೆಸ್ ಫೀಲ್ಡ್ ಅಲ್ಲೇ ಚೆನ್ನಾಗಿದ್ದೀರಾ, ನೀವು ಅಲ್ಲೇ ಆರಾಮಾಗಿರ್ರಿ. ಎಲ್ಲಾರ್ಗು ಬಿಸ್ನೆಸ್ ಮಾಡಕ್ ಆಪರ್ಚುನಿಟಿ ಸಿಗಲ್ಲ, ನಿಮ್ಗೆ ಸಿಕ್ಕಿದೆ ಅಲ್ಲೇ ಆರಾಮಾಗಿದ್ರಿ. ಫ್ರೆಂಡ್ಸ್ ಗೊತ್ತಿಲ್ಲ ಇನ್ನು ಏನಂತಂದು ಬ್ರೋ ತೋರ್ಸೋಣ. ಗಾಯ್ಸ್ ಏನಿಲ್ಲ, ಬಿಸ್ನೆಸ್ ಮಾಡ್ಬೇಕು, ಸೆಟಲ್ ಆಗ್ಬೇಕು. ಯಾಕೆ ಅಂದ್ರೆ ನಮ್ ಫ್ರೆಂಡ್ ಒಬ್ಬ ಬಿಸ್ನೆಸ್ ಮಾಡ್ಕೊಂಡು ಆರಾಮಿದಾನೆ, ಬಟ್ ಅದ್ರಲ್ಲಿ ಎಫರ್ಟ್ಸ್ ಅಷ್ಟೇ ಇದೆ. ಆರಾಮಿದಾನೆ ಅನ್ನೋದು ಒಂದೇ ಮ್ಯಾಟ್ರ್ ಅಲ್ಲ, ಎಫರ್ಟ್ಸು ಅಷ್ಟೇ ಇದೆ. ಬಟ್ ನಮಗೂ ಎಲ್ಲ ಒಂದೇ ಲಾಸ್ಟ್ ಬೆಂಗಳೂರು ಬಿಟ್ಟು ಮನೆಗೆ ಬಂದು ನಮ್ಮದೇ ಆದಂಥ ಒಂದು ಓನ್ ಬಿಸ್ನೆಸ್ ಓಪನ್ ಮಾಡಿ ನಾವು ಬೇರೆಯವ್ರ ಕೆಳಗೆ ದುಡಿಲ್ದಂಗೆ ಇರಬೇಕು. ಅದಕ್ಕೆ ಒಂದು ಸ್ವಲ್ಪ ಫ್ಯಾಮಿಲಿ ಸಿಚುಯೇಷನ್ನು ಮತ್ತು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಕೂಡ ಆಗ್ಬೇಕು. ಅದು ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಬಟ್ ಎಲ್ಲರೂ ನಮ್ಮ ಎಲ್ಲ ಗೈಸ್ ಎಲ್ಲ ಬ್ರದರ್ಸು ಸಕ್ಸಸ್ ಆಗಿ ಹೌದು, ಇರ್ಬೇಕನ್ನೋದೇ ಆಸೆ ಅಷ್ಟೇ. ಅದು ಹೋಪ್ ಇದೆ ಚೆನ್ನಾಗೆ. ನಾನು ಹಾರ್ಟ್ಫುಲಿ ನಾನು ವಿಶ್ ಮಾಡೋದೇನಪ್ಪಾ ಅಂದ್ರೆ ನನ್ನ ಜೊತೆಗಿದ್ದವರೆಲ್ಲ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿರ್ಲಿ. ನಾನಂತ ಅದನ್ನ ಯಾವಾಗ ಹೇಳ್ತೀನಿ, ನಾನು ಯಾವಾಗೂ ವಿಶ್ ಮಾಡ್ತೀನಿ ಅದನ್ನ. ನನಗೆ ಖುಷಿ ಆಗೋದೇನಪ್ಪ ಅಂದ್ರೆ ನನ್ನ ಜೊತೆಗಿದ್ದವ್ರು ಯಾರಾದ್ರೂ ಏನಾದ್ರು ಮಾಡಿದ್ರು ಅಂದ್ರೆ ನಾನು ಲಿಟ್ರಲಿ ನಾನು ಖುಷಿ ಪಡ್ತೀನಿ. ನನಗೆ ಅದು ಗೊತ್ತಿಲ್ಲ, ನನಗೆ ತುಂಬಾ ಹ್ಯಾಪಿ ಫೀಲ್ ಆಗುತ್ತೆ. ಏನೋ ಗೊತ್ತಿಲ್ಲ, ಅದು ಜೊತೆಗಿದ್ದವರೆಲ್ಲ ಚೆನ್ನಾಗಿದ್ರಪ್ಪ ಅಂತಂದ್ರೆ ಎಲ್ಲ ಒಂದೇ ಲೆಕ್ಕ ಅಂತಲ್ಲ, ಎಲ್ಲ ಜೊತೆಗೆಲ್ಲ ಚೆನ್ನಾಗಿರೋರು ಇದ್ರಪ್ಪ ಅಂತಂದ್ರೆ ಜೊತೆಗೆ ಚೆನ್ನಾಗಿ ಬೆಳಿಬೋದಲ್ಲ ಅಂತಂದು ಫುಲ್ ಒಂಥರ ನಮಗೂ ಖುಷಿ ಇರುತ್ತೆ. ಅದನ್ನ ನಮ್ ಜೊತೆಗಿದ್ದ ಬೆಳಿತಿದ್ದಾನಲ್ಲ ಅಂತ. ವರ್ನಿಂಗ್ ಸೆಷನ್ ಅಂತೂ ಆಗೋದಿಲ್ಲ, ನನಗೆ ಖುಷಿ ಆಗುತ್ತೆ. ಈಗ ಯಾರೋ ಒಬ್ಬ ನಮ್ ಫ್ರೆಂಡ್ ನೋಡ್ರಿ, ಮೊನ್ನೆ ನಮ್ ಫ್ರೆಂಡ್ ದಾನೇಶ್, ಅವನು ಕಾರ್ ತಗೊಂಡ ಮೊನ್ನೆ. ಅದೇನೇ ಆಗ್ಲಿ ಒಟ್ಟು ದುಡ್ದು ತಗೊಂಡಿದಾನಲ್ಲ, ಅದ್ ಖುಷಿ ಆಗುತ್ತೆ. ನಮ್ ಜೊತೆಗಿದ್ದಾರೊಬ್ಬ ಬೆಳಿತಿದಾರಲ್ಲ, ಮಾಡ್ತಿದಾನಲ್ಲ ಅಂತಂದು ಅದ್ ತುಂಬಾ ಸಕ್ಸಸ್ ಫೀಲ್ ಆಗುತ್ತೆ. ನಮ್ ಕಾರ್ತಿಕ್ ಅವನು ಆಗ್ಲಿ, ಅವನು ಜೊತೆಗೆ ಕಾರ್ ತಗೊಂಡ. ಫ್ರೆಂಡ್ಸ್ ಜೊತೆಗೆ ಉದ್ಧಾರ ಆಗ್ತಿದ್ದಾರೆ, ಚೆನ್ನಾಗ್ ಆಗ್ತಿದೀವಿ ಎಲ್ಲರೂ ಜೊತೆಗೆ ಬ್ರದರ್ಸ್ ಅಂದ್ರೆ ಖುಷಿ ಆಗ್ದಲೆ ತುಂಬಾ ಖುಷಿ ಆಗುತ್ತೆ. ಬಟ್ ಅದನ್ನ ಸಂಬಂಧನ ಹಂಗೆ ಉಳಿಸ್ಕೋಬೇಕು. ಏನೋ ಒಂದು ಮಾತು ಬಂತು, ಏನೋ ಒಂದು ಬಂತು ಅಂತೇಳಿ ಹಂಗೆ ಅದನ್ನ ಹಾಳು ಮಾಡ್ಕೊಂತ ಬೆಳೆಸ್ಕೊಂತ ಹೋದ್ರೆ ಅರ್ಥನೇ ಇರೋದಿಲ್ಲ. ಒಂದು ಅಪೋಸಿಟ್ ಪರ್ಸನ್ ಆದ್ರೂ ಸೋಲ್ಬೇಕು, ನಾವು ಆದ್ರೂ ಸೋಲ್ಬೇಕು. ಕಾಟ್ ಹೇಳ್ತೀನಿ ಬ್ರೋ, ನಮ್ಮ ಅಪ್ಪ ನಂಗೆ ಯಾವಾಗ್ಲೂ ಹೇಳ್ತಿದ್ರು, ಅದೇ ಕಾಟ್ ಹೇಳ್ತೀನಿ. ನತ್ತ ಹೇಳೋರು ಹಾಳಾಗ್ಲಿ ಅಂತ ಹೇಳ್ತಾರಂತೆ ಗಾಯ್ಸ್, ಅದೇ ಉಗಿತಾ ಬೈತಾ ಸಿಟ್ಟಲ್ಲಿ ಹೇಳ್ತಾರಲ್ಲ ಅವ್ರು ಉದ್ಧಾರ ಆಗ್ಲಿ ಅಂತ ಹೇಳ್ತಾರಂತೆ. ಅಷ್ಟೇ, ಅದ್ರಲ್ಲೇ ಅರ್ಥ ಮಾಡ್ಕೋಬೇಕು ಯಾರು ಯಾವ ತರ ನಮ್ಮನ್ನ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ನಮ್ಗೆ ಏನಾದ್ರು ಹೇಳಕ್ ಬರ್ತಾರೆ ಅಂತ ಹೇಳ್ಬಿಟ್ಟು. ನಗ್ತಾ ನಿನ್ ಕೈಯಲ್ಲಿ ಆಗುದ್ ಬಿಡಲೆ ಅನ್ನೋದು ಬೇರೆ ತರ ಅರ್ಥ ಕೊಡುತ್ತೆ. ಏಯ್ ಕರೆಕ್ಟ್ ಆಗಿ ಮಾಡ ಅಂತ ಬೈದಿ ಬುದ್ಧಿ ಹೇಳೋದ್ರಲ್ಲಿ ಬೇರೆ ತರ ಅರ್ಥ ಇರುತ್ತೆ. ಅದನ್ನ ನಮ್ ಫ್ರೆಂಡ್ಸ್ ಆಗ್ಲಿ ಅಥವಾ ನಾವ್ ಯಾರಿಗೆ ಹೇಳ್ತೀವೋ ಅವ್ರ ಹೆಂಗ್ ತಗೊಂತಾರೆ ಅನ್ನೋದ್ರ ಮೇಲೆ ಎಂಟರ್ಟೈನ್ಮೆಂಟ್ ಮಾಡಬಾರ್ದು. ಕರು ಹಾಕೋದೆಲ್ಲ ನೋಡಿಲ್ವಾ? ನಾನು ಹಸು ಕರು ಹಾಕೋದು ನೋಡಿಲ್ಲ, ಹಾಲ್ ಕರೆಯೋದು ನೋಡಿದೆ ನಾನು ಫಸ್ಟ್ ಟೈಮ್. ನಾನು ಇವತ್ತು ಅದಕ್ಕೆ ಅಷ್ಟು ಖುಷಿ ಆಗ್ತೈತೆ ನನಗೆ, ಎಷ್ಟು ಕ್ಲೀನ್ ಆಗಿ ಇದ್ ಮಾಡಿದ್ರಲ್ಲ ಅಂತಂದು. ನಾನು ಅವೆಲ್ಲ ನೋಡೇ ಇಲ್ಲ ಗುರು. ಯಾವಾಗಾರು ಹಸು ಗಬ್ಬ ಇದ್ದ ಕರ್ಕೊಂಡ್ ಬರ್ತೀವಿ, ತಗೊಳ್ರಿ ನೋಡು. ಇಲ್ಲೆಲ್ಲ ಎಷ್ಟು ಕ್ಲೀನ್ ಎಲ್ಲ ಗೋಲ್ಡೇ ಬೆಳೆಯೋದಿಲ್ಲ, ಎಲ್ಲ ಅಡಕೆ ಇಲ್ಲಿ. ನೀವು ಅಡಕೆ ಓನರ್ ಅಲ್ಲ ಗುರು? ಏನ್ ಅಡಿಕೆ ಬ್ರೋ, ನಮ್ದೆಲ್ಲ ಏನಲ್ಲ ಬ್ರೋ, ಲೆಕ್ಕಾಚಾರನೇ ಬೇರೆ ಈ ಕಡೆ ಎಲ್ಲ ರಿಚ್ ಕಿಡ್ಸ್ ಇಲ್ಲಿ ಎಲ್ಲ ಬ್ರೋ. ಇವಾಗ ಅಡಿಕೆ ಬಂದ್ಬಿಟ್ಟು ಹಳ್ಳಿಲಿ ಯಾವ್ದು ಹಂಚಿನ ಮನೆ ಇಲ್ಲ, ಹಂಚಿನ ಮನೆ ಕಟ್ಕೊಂಡಿದೀನಿ ಇರ್ತೀನಿ ಅನ್ನೋರೇ ಇಲ್ಲ. ಇವಾಗ ಅಡಿಕೆ ಬಂತು ಎಲ್ಲ ನೋಡಿ, ಮೊಬೈಲ್ ತಿರುಗ್ಸು ಎಲ್ಲರೂ ಹಂಚಿನ ಮನೆ ಕಾಣ್ತಾವ ನೋಡಿ, ಎಲ್ಲ RCC ಮನೆ, ಎಲ್ಲ RCC, ಎಲ್ಲ ಇಟ್ಕೆ ಕಟ್ತಿರೋದೆ. ಎಲ್ಲಿ ನೋಡಿದ್ರು ಅಡಿಕೆ. ಅಡಿಕೆ ನಾಡು ಚನ್ನಗಿರಿ ಅಂತ ಅದಕ್ಕೆ ರೀ ಕರೆಯೋದು ನಮ್ಮೂರ್ನ. ಹೋಗುವ ಬನ್ನಿ, ನಾನ್ ಸ್ಟಾಪ್ ಹೋಗುವ. ಈಗ ಅಣ್ಣ ವೇಟ್ ಮಾಡ್ತಿದ್ದಾರೆ, ಹೋಗಿ ಕವರ್ ಮಾಡ್ತೀನಿ. ಜಸ್ಟ್ ನಾವು ರೀಚ್ ಆದ್ವಿ ಸಾಗರಕ್ಕೆ. ನಾವು ಲೊಕೇಶನಿಗೆ ಹೋಗೋಕ್ಕೆ ಒಂದು 5 ಕಿಲೋಮೀಟರ್ಸ್ ಏನೋ ಇದೆ. ರೆಸ್ಟೋರೆಂಟಲ್ಲಿ ಇದ್ದಾರಂತೆ, ಅಲ್ಲಿಗೆ ಹೋಗಿ ಊಟ ಮಾಡಿ ನೆಕ್ಸ್ಟ್ ಶೂಟ್ ಪ್ಲೇಸಿಗೆ ಹೋಗೋದು. Guys, we have entered to resort Green Embassy resort. ನಡಿ, ವ್ಯಾಲೆಟ್ ಪಾರ್ಕಿಂಗ್ ಇರ್ಬೇಕು, ನಡಿ. ಟೇಕ್ ಕೇರ್ಫುಲ್ ಮ್ಯಾನ್. ರೆಸಾರ್ಟ್ ಸೂಪರ್ ಸಖತ್ತಾಗಿದೆ, ಗ್ರೀನ್ ಎಂಬೆಸಿ ರೆಸಾರ್ಟ್. ಮಸ್ತ್ ಐತೆ ರೆಸಾರ್ಟ್, ವೆರಿ ಸೂಪರ್, ವೆರಿ ನೈಸ್.
ಅಂಡ್ ಸಿ. ಗುರು ಮುಂದೊಂದಿನ ಬೆಳೆದ್ಮೇಲೆ ಬಂದ್ ಸೆಲ್ಫಿ ಕೇಳ್ತಿಯಲ್ಲ, ಅವಾಗ ಹೇಳ್ತೇನೆ ನನಗೆ. ನೀನ್ ನನ್ ಜೊತೆಗೆ ಇರ್ತೀಯ, ಸೆಲ್ಫಿ ಏನಕ್ಕಲ್ಲ ನನಗೆ. ಗೈಸ್ ನೋಡ್ರಿ, ನಮ್ಮ ಕಪಲ್ಸ್ ಬರ್ತಾ ಇದಾರೆ. ಅಪ್ಕಮಿಂಗ್ ಕಪಲ್ಸ್. ಗೈಸ್ ನಾ ಬಂದ್ವಿ ಶೂಟಿಗೆ. ಗ್ಯಾಲರಿ ಹೌಸ್ ಓನರ್ ಇಲ್ಲೇ ಇದಾರೆ. ಸರ್ ಯಾಕೆ ಲೇಟು? ಹಾಯ್ ಮಾಡ್ರಿ. ಸೇಮ್ ಕುಳ್ಳ ಕಣ್ಣ ಕಣಗದಿ ನೋಡಲೆ. ಗೈಸ್ ಫೋಟೋ ಶೂಟ್ ಇಸ್ ಗೋಯಿಂಗ್ ಆನ್. ನೋಡಿ ನಮ್ ಕುಳ್ಳ. ಇಲ್ಲ ನೋಡಿ ನಮ್ ಸ್ಮಾರ್ಟ್ ಬಾಯ್. ನಾವೇನು ಫೋಟೋ ತೆಗಿತಿಲ್ಲ, ಫೋಸೇ ಕೊಡೋಗತ್ತೀರಿ ಇಬ್ರು. ನಾನು ಬರ್ತೀನಿ ಬರ್ರಿ ನಿಮ್ ಫೋಟೋ ಒಳಗೆ. ನಮ್ದೆಲ್ಲ ಮದ್ವೆ ಅಷ್ಟೊತ್ತಿಗೆ ಯಾ ಪ್ರೀ ವೆಡ್ಡಿಂಗ್ ಬೇಡ, ಏನು ಬೇಡ. ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಮ್ಯಾನ್? ಹೆಂಗಿದ್ದಾರೆ? ಕ್ರೇಜಿ ಏನಂದು ನೋಡ್ರಿ, ಅವ್ರ ಅಣ್ಣನ ಶೂಟ್ ಇರೋದು, ಒಂದೇ ಶೂಟ್ ನಡೀತೈತಿ. ನಿಂದೆ ಶೂಟ್ ಮಾಡ್ಸಲೆ. ಪ್ರಿಪೇರ್ ಆಗ್ತಿದ್ದೀನಿ, ನಾನ್ ಮಾಡಲ್ಲ. ಆದ್ರೂ ಶೂಟ್ ಎಲ್ಲ ಮುಗಿತಾ? ಶೂಟಿಂಗ್ ಮುಗ್ದಿಲ್ಲ ಬ್ರೋ, ನಾಳೆ ಮತ್ತೆ ಕಂಟಿನ್ಯೂ. ಇವತ್ತು ಏನೇನ್ ಮಾಡಿದ್ರಿ? ಏನಿಲ್ಲ, ಈ ಮರದ ಹತ್ರ ಹೋಗಿ 4 ಫೋಟೋ ತಗೊಂಡ್ಬಂದ್ವಿ ಅಷ್ಟೇ. ಕಸ್ಟಮರ್ ಸಪೋರ್ಟ್ ಮಾಡಿದ್ರಾ? ಫಸ್ಟ್ ಡ್ರೆಸ್ ಅಲ್ಲ, ಎಲ್ಲ ಕಸ್ಟಮರ್ ಅಷ್ಟೇ ಪಾಪ, ಅಡ್ಜಸ್ಟ್ ಆಗ್ಬೇಕು ಅವ್ರು. ಕರೆಕ್ಟ್ರಾ? ಈಗ ಹೊಸದಾಗ ಅವ್ರಿಗೆ, ಯಾಕಂದ್ರೆ ಫಸ್ಟ್ ಟೈಮ್ ಪ್ರೀ ಮಾಡ್ಸ್ಕೊಂತಿರ್ತಾರಲ್ಲ, ಹಂಗಾಗಿ. ನಾಳೆ ಯಾವ್ದು ಲೊಕೇಶನ್? ನಾಳೆ ಕಳ್ಸ. ನಾಳೆ ಕಳ್ಸ. ಓಕೆ ವಿನೋದ, ನಾಳೆ ಲೆಟ್ಸ್ ಮೀಟ್ ಇನ್ ಕಳ್ಸ ಮ್ಯಾನ್. ಎಸ್. ಓಕೆ ಗಾಯ್ಸ್, ಮುಗೀತು ಇವಾಗ ಈ ಲೊಕೇಶನ್. ನೆಕ್ಸ್ಟ್ ಲೊಕೇಶನ್ ಕಳ್ಸ. ಇವತ್ತು ಹೋಗಿ ರೆಸ್ಟ್ ಮಾಡ್ತೀವಿ, ನಾಳೆ ಹೋಗೋದು ಕಳ್ಸಾಗೆ. ಇವಾಗ ಇಲ್ಲೇ ಪ್ಲೇಸ್ ಎಲ್ಲ ನೋಡ್ತೀವಿ, ನೋಡಿ ವೇಟ್ ಮಾಡ್ತೀವಿ. ನಾವು ಎಲ್ಲಿದ್ದೀವಿ ಹೇಳೀಗ? ಅನಂತಪುರ. ಬೈಕ್ ಸರ್ವಿಸ್ ಸೆಂಟರ್. ನಮಗೆ ಕಾಮಿಡಿ ಅಲ್ಲ ಮಚ್ಚ, ಇಲ್ಲಿ ನಾವು ಹೋಗಿದ್ವಿ, ಅದು ಯಾವ್ದೋ ಪ್ಲೇಸ್ಗೆ ಹೋಗಿದ್ವಲ್ಲ ಇಲ್ಲಿ. ಅದಲ್ಲ, ಇಲ್ಲಿ ಯಾವ್ದೋ ಒಂದು ಯಶೋಮಾರ್ಗ ಯಾವ್ದಣ್ಣ? ಚಂಪಕ ಸರಸು. ಚಂಪಕ ಸರ್ಸ್ ಹೋಗಿದ್ವಲ್ಲ, ಅಲ್ಲಿ ಆ ಲೊಕೇಶನ್ ಇದೀವಿ ನಾವು ಇವಾಗ. ಈಗ ಅಲ್ಲಿಗೆ ಹೋಗಲ್ಲ, ಮತ್ತೆ ಎಲ್ಲಿ? ನಾಳೆ ಬೇರೆ ಚಂಪಕನ್ ಸರ್ಸು. ಶ್ರಾವಣನೇ ಮೊಟ್ಟೆ ತಿನ್ಬಾರ್ದು ನಂದು. ಶ್ರಾವಣ ನೋ ಮೊಟ್ಟೆ. ವೆಜ್ಜಾ ಎಗ್ಗ? ಡಾಬಾ. ಹೆಂಗಿತ್ತು ಶೂಟ್? ನೀನ್ ಹೇಳ್ಬೇಕು. ಏನು ಮಾತಾಡಿಲ್ಲ, ನೀವಾದ್ರೂ ಹೇಳ್ರಿ. ಬಹಳ ಚೆನ್ನಾಗಿತ್ತು ಗಾಯ್ಸ್. ಬ್ರೇಕ್ ಟೈಮ್ ಮುಗೀತು, ಈಗ ಸೆಲ್ಟಾಸ್ ನಾನು ಹೊಡೆಯೋದು. ಲೆಟ್ಸ್ ಡ್ರೈವ್ ಸೆಲ್ಟಾಸ್ ಹೊಡೆಯೋದು ಇವಾಗ. ಬರ್ರಿ ಹೋಗುವ, ಲೆಟ್ಸ್ ಗೋ. ಹಾಕ್ಬಾರ್ದಂತೆ. ಇದನ್ನ ಹಾಕು, ಫೋಟೋ ಶೂಟ್ ಮಾಡ್ತಿರೋದು ಹಾಕ್ಬೇಡ ಅಷ್ಟೇ. ಏನು ನಮ್ ಲಾಗ್ ಏನು ಈಗ ಪೂರ್ತಿ ರಾಜ್ಯಾದ್ಯಂತ ನೋಡ್ತಿರೋರು ಫ್ರೆಂಡ್ಸ್, ಸ್ವಲ್ಪ ನೀವ್ ಹೇಳ್ತಿರೋದಕ್ಕಾದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನನ್ ಮಗ ಹೇಳ್ತಿರೋದಕ್ಕಾದ್ರೆ ದಿನಕ್ಕೆ ರಾಜ್ಯಾದ್ಯಂತ ನೋಡ್ತಿಲ್ಲ, ಲಿಮಿಟೆಡ್ ಮೆಂಬರ್ಸ್ ನೋಡ್ತಿದಾರೆ, ಗೊತ್ತಿರೋರು ಸ್ವಲ್ಪ ಎಕ್ಸ್ಟೆಂಡ್ ಆಗಿದ್ದಾರೆ. ನೀನ್ ಹೇಳ್ತಿರೋದಕ್ಕಾದ್ರೆ ವೈರಲ್ ಆಗ್ಬೇಕಲ್ಲ. ನಾನು ಹೇಳ್ತಿರೋದಕ್ಕೆ ವೈರಲ್ ಆಗ್ಬೇಡ. ಇವತ್ತಲ್ಲ ಡ್ರೈವಿಗೆ ಅದು ಮುಟ್ಲೆ ಬೇಡ. ಇನ್ನು ಹಿಡ್ಕೊಂತೀನಿ ತಾಳಲೆ. ಬಂದ್ವಿ, ರೀಚ್ ಆದ್ವಿ ಈಗ ರೆಸಾರ್ಟಿಗೆ. ಫುಲ್ ಸ್ಟ್ರೇನ್ ಆಗ್ಬಿಟ್ಟಿದೆ, ಫುಲ್ ಸ್ಟ್ರೇನ್. ಆದರೂ ಪ್ಲೇಸ್ ಕ್ರೇಜಿ ಇತ್ತು. ನಾಳೆ ಕಳ್ಸ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.